ತಾಲೂಕಿನ ಇತಿಹಾಸದಲ್ಲಿ ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರೆಯಬಹುದಾದಂತಹ ದಿನ. ಯಾಕೆ ಅಂತಂದ್ರೆ ಇವತ್ತು ಮಾಲೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಕೆ.ವೈ. ನಂಜೇಗೌಡರ ಪರಿಶ್ರಮದಿಂದಾಗಿ ಮಾಲೂರು ಪುರಸಭೆ ಏನಿದೆ ಅದನ್ನ ಇವತ್ತು ನಗರಸಭೆಯನ್ನಾಗಿ ರೂಪಿಸುವಂತ ನಿಟ್ಟಿನಲ್ಲಿ ಅವರ ಪರಿಶ್ರಮದಿಂದ ಇವತ್ತು ಇಡೀ ಮಾಲೂರು ಜನತೆನೆ, ಮಾಲೂರು ತಾಲೂಕು ಜನತೆನೆ ಹೆಮ್ಮೆ ಪಡುವಂತ ವಿಚಾರ. ಇದು ಬರೀ ಕಾಂಗ್ರೆಸ್ಸಿಗರು ಮಾತ್ರ ಖುಷಿ ಪಡುವಂತ ವಿಚಾರ ಅಲ್ಲ. ಇಡೀ ಮಾಲೂರಿನ ನಗರದ ಜನತೆ ಮತ್ತು ಮಾಲೂರು ತಾಲೂಕಿನ ಜನತೆನ ಇವತ್ತು ಖುಷಿ ಮತ್ತು ಸಂಭ್ರಮ ಸಡಗರ ಪಡಬಹುದಂತ ವಿಚಾರ. ಈ ನಿಟ್ಟಿನಲ್ಲಿ ಏನಿವತ್ತು ಪುರಸಭೆ ಇದೆ, ನಮಗೆ ನಗರಸಭೆ ಆದ್ರೆ ಹೆಚ್ಚಿನ ಅನುದಾನಗಳು ಬರ್ತದೆ. ಮಾಲೂರು ಪಟ್ಟಣ ಅಂತ ನಾವು ಕರೆಸ್ಕೊಳ್ತಾ ಇತ್ತು ಇಷ್ಟು ದಿವಸ. ಇದನ್ನ ಇವತ್ತು ಇಲ್ಲಿಂದ ಆಚೆ, ಈ ದಿನದಿಂದ ಆಚೆ ಮಾಲೂರು ನಗರ ಅಂತ ಇವತ್ತು ದಿನ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಈ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ನಿಟ್ಟಿನಲ್ಲಿ ಮಾಲೂರು ನಗರಸಭೆ ಅದರ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರಾದ ಕೆ.ವೈ. ನಂಜೇಗೌಡರ ಪರಿಶ್ರಮ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಬೈರತಿ ಸುರೇಶ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಹಾಗೇನೆ ನಮ್ಮ ಪೌರಾಡಳಿತ ಸಚಿವರಾದಂತಹ ರಹೀಂ ಅವರು, ಇಂಥವನ್ನೆಲ್ಲ ಸಹ ನಾವು ಇವತ್ತಿನ ದಿನ ಅಭಿನಂದನೆ ಮಾಡಬೇಕಾಗಿದೆ. ಹಾಗೇನೆ ನಮ್ಮ ಎಲ್ಲಾ ಪುರಸಭಾ ಸದಸ್ಯರು, ಹಾಗೇನೆ ನಮ್ಮ ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೇನೆ ಕಾಂಗ್ರೆಸ್ನ ಎಲ್ಲ ಮುಖಂಡರು, ನಾಯಕರು, ಅಲ್ಲಿ ಎಲ್ಲಾ ನಾಯಕರು ಇದಕ್ಕೆಲ್ಲ ತುಂಬಾ ಖುಷಿಯಿಂದ ಈ ನಿರ್ಧಾರವನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೇನೆ ನಾವು ಇನ್ನು ಏನು ನಗರಸಭೆ ಆಗ್ತಾ ಇದೆ, ನಾವೆಲ್ಲ ದೊಡ್ಡ ನಾಗರಿಕ ಸಮಾಜವಾಗಿ ಮಾಲೂರು ನಗರ ರೂಪುಗೊಳ್ತಾ ಇರುವಂತದ್ದು. ನಾವೆಲ್ಲರೂ ಸಹ ಅದಕ್ಕೆ ಸ್ಪಂದಿಸಿ ಮಾಲೂರು ನಗರ ಏಳಿಗೆ ಅತ್ತ ಈ ಅಭಿವೃದ್ಧಿ ಅಧಿಕಾರವಾದಂತಹ ಶ್ರೀ ಕೆ.ವೈ. ನಂಜೇಗೌಡರು ಇವತ್ತಿನ ದಿನ ಏನು ಕನಸಾಗಿದೆ ಮಾಲೂರು ಪುರಸಭೆಯನ್ನ ಮೇಲ್ದರ್ಜೆಗೆ ಏರಿಸಬೇಕಂತ ಏನು ಕನಸು ಕಾಣ್ತಾ ಇದ್ರು, ಹಾಗೆ ಮಾಲೂರು ನಗರದ ಜೊತೆಗೆ ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳು, ಎಲ್ಲ ಊರುಗಳು ಸಹ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಏನು ಕನಸು ಕಾಣ್ತಾ ಇದೆ ಅದು ಸಾಕಾರಗೊಳ್ತಾ ಇರೋಂಥದ್ದು ನಂಗೆಲ್ಲ ಖುಷಿ ತಂದಿದೆ. ಮತ್ತೆ ಅವ್ರಿಗೆಲ್ರಿಗೂ ಸಹ ಏನು ನಂಜೇಗೌಡರಾಗಬಹುದು, ಬೈರತಿ ಸುರೇಶ್ ಅವರಾಗಬಹುದು, ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಪೌರಾಡಳಿತ ಸಚಿವರಾಗಿರ್ಬೋದು, ಅವನ್ನೆಲ್ಲ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡೋಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ.